ಏನು ಹರೇವ ಒಬ್ಬಕಿಗೆ ಮಾಡಿ ಸಾಕಾಗೈತೆ ನೋಡು. ಕಸ ಹೊಡಿಯ, ಬಾಂಡೆ ತಿಕ್ಕ, ಅರ್ಬಿ ಒಗಿಯ, ಅಡ್ಗಿ ಮಾಡ, ಒಗದ ಅರ್ಬಿ ಮಾಡ, ಅದನ್ನ ಮಾಡ ಇದನ್ನ ಮಾಡ, ಹಂಗ ಒಂದರ ಹಿಂದ ಒಂದು ಜೋಡಿ ಸಿಟ್ಟಂಗಾಗಿರ್ತಾವ ನೋಡು ಹಾರೆ. ಮನಿ ಒಂದು ಕಟ್ಟಾಕ್ ಚಲು ಮಾಡ್ಯಾರು, ಗೌಂಡಿಗಳು ಒಂದು ಬಂದಾರು, ಅವ್ರಿಗೇನು ಚಾ ಮಾಡ್ಕೊಂಡು ಹೋಗ್ಬೇಕು. ಮನಿ ಮುಗಿ ಮಟ್ಟ ಕೇಳುಂಗ ಇಲ್ಲ ನೋಡಿನ, ಕೆಲಸ 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 ಒಬ್ಬಕಿಗೆ ಮಾಡಿ ಸಾಕಾಗಿ ಹೋಗತಿ. ಏನ್ ಮಾಡಕತ್ತೀಯ? ಡ್ಯಾನ್ಸ್ ಮಾಡಕತ್ತನಿ, ಹಾಡು ಹತ್ಕೊಂಡು ಕುಣಿಯಾಕತ್ತನಿ. ಕಾಣೋದಿಲ್ಲ ಕಣ್ಣಿಗೆ ಏನ್ ಮಾಡಕತ್ತನಂತೇಳಿ? ಹಾ ಕಾಣಕತ್ತಿ. ಕೈಯಾಗ ಕಸ್ಬರ್ಗ್ ಹಿಡ್ಕೊಂಡು ನಿಂತಿ, ಕಾಣಕತ್ತಿ. ಏನ ಕೈಯಾಗ ಕಸ್ಬರ್ಗಿ ಹಿಡ್ಕೊಂಡು ನಿಂತನಿ? ನಿಂತಿಲ್ಲ ನಾನು, ಕಸ ಹೊಡ್ಯಾಕತ್ತನಿ. ಅದನ್ನ ಹೇಳಿದ್ ನಾನು, ಕಸ ಹೊಡ್ಯಾಕತ್ತಿ. ಕಸ್ಬರ್ಗಿ ನೋಡಿನಲ್ಲ, ಕಾಂತಿ ಕಸ ಹೊಡ್ಯಾಕತ್ತಿ. ನೀವೇನ್ ಮನಿಗ್ ಬಂದಿರಲ್ಲ, ಗೌಂಡಿಗಳು ಬಂದಿಲ್ಲನ? ಹೋಗ್ಬೇಕಿಲ್ಲತ್ತ ಹೊಸ ಮನಿ ಕಡೆ? ಬಂದಾರ ಗೌಂಡಿಗಳು, ಈಗ ಬಂದಾರ, ಕೆಲಸ ಚಲು ಮಾಡ್ಯಾರು. ಅಲ್ಲಿ ಹೋಗಿದ್ ನಾನು ಇಟ್ಟೋತನ, ಈಗ ಬನ್ನಿ. ಹೊಟ್ಟೆ ಹಸ್ತತಿ, ಅದಕ್ಕೆ ಏನಾರ ತಿಂದ ಹೋದ್ರಾತಂತೇಳಿ ಬನ್ನಿ. ಮುಂಜಾನ್ಯಾಗ ಒಂದ್ ಕಪ್ ಚಾ ಕುಡ್ದಾವ, ಅಲ್ಲಿ ಹೋಗೇನು ಹೊಸ ಮನಿ ಕಡೆನ, ಮತ್ತು ಹೊಟ್ಟೆ ಸಿದ್ಬಿಟ್ಟಿತನ, ಅದಕ್ಕೆ ತಿಂದು ಹೋದ್ರಾತಂತೇಳಿ ಬನ್ನಿ. ಹೊಟ್ಟೆ ಸಿತ್ತಾಡನ ಇಲ್ಲಿ ಬಿಡಿ ನಿಮಗೆ. ಅಲ್ಲೇ ತಗೊಂಬರ್ತಿದ್ನಲ್ಲ ಚಾದು ಕಾಸ್ಕೊಂಡು, ಉಪ್ಪಿಟ್ಟು ಮಾಡಿದ್ನಿ, ಉಪ್ಪಿಟ್ಟು ಚುಮರಿ ಯಾಡೋ ತಗೊಂಬರ್ತಿದ್ನಿ, ತಿಂತಿದ್ರಿ, ಮತ್ತೆ ಮನಿ ಮಠ ಬಂದಿರಿ. ನೀನು ಎಲ್ಲ ಹಾರೆ ಮುಗಿಸ್ಕೊಂಡು 12 ಗಂಟೆಗೆ ತಗೊಂಬರ್ತಿ. 12 ಗಂಟೆ ಮಟ್ಟ ಹಂಗೆ ಇಲ್ಲ, ನಾನು ಹೊಟ್ಟೆ ಹಸ್ಕೊಂಡು ಮುಂಜಾನೆಗೆ ಏನು ತಿನ್ಲಿ ಹೋಗೇನಿ. ನನಗರ ಹೊಟ್ಟೆ ಹಸ್ಕೊಂಡು ಇರಾಕಾಗುದಿಲ್ಲ, ಅದಕ್ಕೆ ನೀ ತರೋ ಮಟ್ಟ ಎಲ್ಲಿ ಕುಂದ್ರಲಿ ಅಂತೇಳಿ ಬನ್ನಿ ನಾನು. ಮತ್ತೆ ಹಾರೆ ಮಾಡಾರ ಬೇಕಲ್ಲಿ ಎಲ್ಲಾ ಕಡೆ. ನಾವ್ ಒಬ್ಬಕ್ಕೆ ಇದನ್ನ ಮಾಡ್ಬೇಕು, ಅಲ್ಲಿ ಬರ್ರಿ ಅಂತೀರಿ, ಮತ್ತೆ ಇಲ್ಲಿ ಮಾಡಂತೀರಿ, ಮತ್ತೆ ಮನ್ಯಾಗ ಮಾಡಾರ ಯಾರು? ಅದಕ್ಕೆ ಮತ್ತೆ ಎಲ್ಲಾ ಮುಗುದಿಂದ ಬರ್ತೇನೆ ನಾನು. ಯಾವಾಗಿದ್ರು ನಾನು ಮಾಡೋದಲ್ಲ, ಬಂದಿನ ಹಿಂದಾಗಡೆ ಊಟಕ್ಕೆ ಕೊಡು, ಅದನ್ನ ಮಾಡಿ ಇದನ್ನ ಅಂತ ತಿಂದಿರ್ತೀರಿ. ಬಂದಿನ ಅಡ್ಗೆ ಮಾಡಕತ್ತನ, ಅದಕ್ಕೆ ಮತ್ತೆ ಎಲ್ಲಾ ಮುಗುದಿಂದ ತಗೊಂಬರ್ತೇನೆ ನಾನು. ಆತ್ ಬಿಡು. ನಿನಗೆ ಏನ್ ಅಂದಾರ ಈಗ? ನನಗೆ ಹೊಟ್ಟೆ ಹಸ್ತದಕ್ಕೆ ಬಂದನಿ, ತಿಂದ ಹೊಕ್ಕನಂತ ನಾನು. ನಿನಗೆ ಯಾವಾಗ ಆಕತ್ತ ಅವಾಗ ತಗೊಂಬಾ ನೀನು, ನಾ ಏನ್ ಅಂದಿಲ್ಲ ನಿನಗ. ಆತ್ ನೋಡ್ರಿ, ಇದೊಂದಿಟ ಕಸ ಆಯ್ತು, ಇದನ್ನ ನುಗ್ಗಿಸ್ ಬರ್ತೇನಿ, ಬಂದು ಹಾಕೊಡ್ತಾನಂತ ಉಪ್ಪಿಟ್ಟು ಮಾಡೀನಿ, ತಿಂದ ಹೋಗ್ರಿ ನೀವು. ನಾ ಆಮೇಲೆ ಗೌಂಡಿಗಳಿಗೆ ಚಾ ಅದು ತಗೊಂಡ ಬರ್ತಾನಂತ. ಆತ. ಇನ್ನೊಂದ್ ಮಾತ, ನಿಮ್ಮ ಅಣ್ಣ ಫೋನ್ ಮಾಡಿದ್ದ. ನಮ್ಮಣ್ಣ ಎದಕ್ಕಂತ? ಏನಾಯ್ತನ, ತಂಗಿ ಕೂಡ ಮಾತಾಡ್ಬೇಕಿತ್ತಪ್ಪ ಒಂದಿಟ್ಟು ಅಂತಂದ. ನೀನು ಹಚ್ಚಿದ್ದವ, ನೀನು ಮಧ್ಯಾಹ್ನದಾಗ ಹಚ್ಚಿದ್ದ. ನಾನು ಸಂಜೆಗೆ ಹೋಗಿ ಹಚ್ಕೊಡ್ತಾನೆ ತಗೋ, ಮನಿಗೆ ಹೋಗಿ ಅಂದಿದ್ನಿ, ನೆನಪ ಆಗಿಲ್ಲ ನನಗೆ. ಮತ್ತೆ ಈಗ ಹೊಳ್ಳಿ ಹಚ್ಚಿದ್ದ, ಮನಿಗೆ ಹೋಗಿ ಕೊಡ್ತಾನೆ ತಡಿ ಅಂತ ಅನ್ನಿ. ಆತ್ ತಗೋ, ಮನಿಗೆ ಹೋಗಿ ಹಚ್ಕೊಡ್ಪಾ ಅಂತ ಹೇಳಿದ್ದ. ನೀನು ಹಚ್ಚಿದ್ದ, ಇವತ್ತು ಹಚ್ಚಿದ್ದ? ಎದಕ್ಕಂತ? ಏನಾಯ್ತಂತ ಕೆಲಸ? ನನಗೇನು ಗೊತ್ತು ನಿಮ್ಮ ಅಣ್ಣ ತಂಗಿ ವ್ಯವಹಾರದು? ನನಗೇನು ಗೊತ್ತು? ನನ್ನ ಮುಂದೆ ಏನು ಹೇಳಿಲ್ಲವ. ಹಂಗ ಕೇಳಿದ ಆರಾಮದಿರ್ನ ಅಂತೇಳಿ. ಆರಾಮದೇವಪ್ಪ, ನಾವು ಆರಾಮದೇವಿ, ನೀವು ಹೆಂಗದಿರಿ ಅಂತ ಕೇಳಿನಿ. ನಾವು ಆರಾಮದೇವ ಅಂತಂದ. ಮನಿದೊಂದಿಟ್ಟು ಕೇಳಿದ, ಹೊಸ ಮನಿ ಹಾಕ್ಸಾತಿರಂತಲ್ಲ ಅಂತೇಳಿ. ಅದನ್ನೊಂದಿಟ್ಟು ಕೇಳಿದ, ಹೇಳಿನಿ. ತಂಗಿ ಕೂಡ ಮಾತಾಡ್ಬೇಕಿತ್ತು ಮಾವ ಅಂತಂದ. ಮನ್ಯಾಗ ಅದಾಳಪ್ಪ ಆಕಿ, ಇಲ್ಲಿಲ್ಲ, ನಾ ಹೊರಗದನಿ, ಹೋಗಿ ಹಚ್ಕೊಡ್ತಾನೆ ತಗೋ ಅಂದಿದ್ನ್ಯಾನ. ಮತ್ತೇನು ಹೇಳಿಲ್ಲವ. ಹೌದನ? ಹಚ್ಚವಲ್ ತಗೋರಿ. ಈಗ ಹಚ್ಕೊಡ್ಲೆ ನಂಗಾರ? ಹೊಳ್ಳೆ ಆಗಲೇ ಹಚ್ಚಿದ್ದವ, ಇನ್ನೊಂದು ಅರ್ಧ ತಾಸು ಬಿಟ್ಟು ಮನಿಗೆ ಹೋಗಿ ಹಚ್ಕೊಡ್ತಾನೆ ಅಂದಿದ್ನಿ ನಾನು. ಹಚ್ಕೊಡ್ಲೆ ನಂಗಾರೀಗ? ಏನಾರ ಕೆಲಸ ಇರ್ಬೋದು, ಹೊಳ್ಳೆ ಮಳೆ ಹಚ್ಚಾತಾನಂದ್ರೆ ಏನಾರ ಹೇಳುದು ಇರ್ಬೋದು ನಿನಗೆ. ಹಚ್ಕೊಡ್ಲೆ ನಂಗಾರ? ಬ್ಯಾಡ್ ಬಿಡ್ರಿ, ಏನ್ ಮಾತಾಡೋದಿರ್ತತಿ ಅದನ್ನ ಕೇಳೋದು, ಅವ್ರದ ಕೇಳೋದು ಬರೀ ಅದಾಗೈತೆ ಇದಾಗೈತೆ ಅಂತೇಳಿ. ಅವೇನು ಹೇಳ್ತಾನು, ಅದಿಲ್ಲ ಇದಿಲ್ಲ, ಅಲ್ಲಿ ಸಾಲೈತಿ ಇಲ್ಲಿ ಸಾಲೈತಿ, ಅವ್ರದ್ದು ಕೊಡ್ಬೇಕು ಇವ್ರದ್ದು ಕೊಡ್ಬೇಕು, ಅದನ್ನ ಕೇಳೋದು ಬರೀ. ಬ್ಯಾಡ್ ಬಿಡ್ರಿ, ಹೊಳ್ಳಿ ಹಚ್ಚಿರ ನೋಡಕ್ ಬರ್ತತಿ, ಮಾತಾಡೋಣಂತ. ಹೆಂಗಂತೀಯಲ್ಲ, ನಿಮ್ ಸ್ವಂತ ಅನ್ನಗ ಹೆಂಗಂತಿ ನೀನು? ಪಾಪ 2-3 ಸತ ಆತವ ಫೋನ್ ಹಚ್ಚಾಕತ್ತಿ. ಏನೈತೆ ಏನ್ ಹೇಳುದೈತೆ ಯಾರಿಗ ಗೊತ್ತು? ಹಚ್ಕೊಡ್ತಾನೆ, ಮಾತಾಡ. ಅಯ್ಯ, ಏನ್ ಹೇಳುದಿರ್ತತ್ ಬಿಡ್ರಿ, ಏನ್ ಅರ್ಜೆಂಟ್ ಇದ್ರೆ ಹೊಳ್ಳಿ ಅವ ಹಚ್ತಾನ. ಹೋಲ್ ಬಿಡ್ರಿ, ನಡ್ರಿ ಒಳಗ ಉಪ್ಪಿಡ್ತೀನಿ ನಡ್ರಿ, ನಂದು ಹಾರ ಐತಿ, ಹೊಕ್ಕಿರ ಇಲ್ಲ ಅಲ್ಲಿ ಗೌಂಡಿಗಳು ಅಂತೇಕ. ಹಂಗಲ್ಲ, ಮನಿಗೆ ಹೋಗಿ ಹಚ್ಕೊಡ್ತಾನೆ ಅಂದಿದ್ನ್ಯಾನ. ಮಾತಾಡಲ್ಲ ಒಂದ್ಸತಿ, ಏನು ಹೇಳುದಿರ್ತತ್ ಪಾಪ. 2-3 ಸತ ಹಚ್ಚಿದ್ದವ, ಹಚ್ಕೊಡ್ತಾನೆ, ಮಾತಾಡಿ ಏನನ್ನೋದು ಕೇಳ. ಹಚ್ತಾನ್ ಬಿಡ್ರಿ, ಅವ ಹಚ್ದ ಮಾತಾಡಿರಾತ್. ನೀವೇನ್ ತಿಳಿ ಕೆಡ್ತಿರತ್ತಾಗ, ನಂದು ಇನ್ನೂ ಹಾರ ಐತಿ, ನಡ್ರಿ ಒಳಗ ಉಪ್ಪಿಟ್ಟ ಕೊಡ್ತಾನಿ, ತಿನ್ನಡ್ರಿ. ಎಲ್ವಾಗ ಯಾಕ ಅರ್ಬಿ ಇಟ್ಟು ಬರ್ತಾನಿ, ನಡ್ರಿ ಒಳಗ್ ಬನ್ನಿ ಒಂದೈಟ. ಅವ್ರ ಅಣ್ಣನ್ ಕೂಡ ಮಾತಾಡಕ್ ಹಿಂಗೆ ಮಾಡ್ತಾಳಿಕಿ. ಏನೈತೆ ಇವ್ರದ್ದು ಅಣ್ಣ ತಂಗಿ ಗದ್ಲ, ನನಗೆ ಯಾಕೆ ಬೇಕು? ಇನ್ನೇಮ್ ಹಚ್ಚಿರ ತಂದು ಕೊಟ್ರಾತ್ ಮಾತಾಡಂತ ಹೇಳಿ. ಹೊಟ್ಟೆಸ್ತತು ಮಾರಾಯ, ಇಲ್ಲೇ ನಿಂತೀನಿ ನಾನು. ಆಗ ಹೊಟ್ಟೆಸ್ತತಿ, ಲಘುನ ಒಂದು 2 ಗಂಗಾಳ ಉಪ್ಪಿಟ್ಟು ಹೊಡೆದ್ರಾತ್. ಆಮೇಲೆ ಗಟ್ಟೆಗೆ ಮತ್ತೆ ಮಧ್ಯಾಹ್ನಕ್ಕೆ ಒಮ್ಗೆ ರೊಟ್ಟಿ ತಿನ್ನಕ್ಕೆ ಬರ್ತತಿ. ಅಲ್ಲಿ ಮಠ ಗಟ್ಟಿ ಆಗುವಂಗ 2 ಗಂಗಾಳ ಉಪ್ಪಿಟ್ಟು ಹೊಡೆದ್ಬಿಡ್ತಾನೆ ಈಗ. ಯವಾ ಬೇ, ಲಘುನ ಬಾ ಇಲ್ಲೊಂದಿಟ. ಯವಾ ಬೇ, ಎಲ್ಲದಿ? ಲಘುನ ಬಾ ಒಂದಿಟ. ಬನ್ನಿ ಬನ್ನಿ. ಏನಾತ ಲಕ್ಷ್ಮಿ, ಯಾಕ ಹಂಗೆ ಕುದ್ರಕತ್ತಿ? ಬಂತಡಿ. ಅಯ್ಯೋ ಲಘುನ ಬಾರ್ ಬೇ. ಬನ್ನಿ. ಗ್ಯಾಸ್ ಮೇಲೆ ಸಾರಿಗಿಟ್ಟಿದ್ನಿ, ಗ್ಯಾಸ್ ಬಂದ್ ಮಾಡಕತ್ತಾನಿ ತಡ್ಕೋವಲ್ಲಿ. ಏನಾತ? ಎದಕ್ಕೆ ಕುದ್ರಕತ್ತಿ? ಏನಾತ್ ಗೊತ್ತನ್ಬಿ? ಏನಾತ ಅನ್ನೋದು ನೀನೇ ಹೇಳ್ಬೇಕು. ಹೌದು, ಇಷ್ಟು ನಗಾಕತ್ತಿ, ಖುಷಿ ಆಗದಿ, ಏನಾತ ಲಕ್ಷ್ಮಿ? ಏನಾತ ಹೇಳಿ ನೋಡನ್ ಬೇ. ನೀನೇ ಹೇಳ್ಬೇಕು ಏನಾತಂತೇಳಿ, ನನಗೇನ್ ತಿಳಿವಲ್ ಬಿಡು. ಏನಾತ ಅನ್ನೋದು ಹೇಳ ಇವ ಲಘುನ. ನನಗೆ ಗಾಬ್ರಿ ಆಗಕತ್ತತಿ, ಏನಾಗೈತೆ ಏನ ಅಂತೇಳಿ. ಏನಾತ? ಗಾಬ್ರಿ ಆಗಕತ್ತತೆ ಬೇವ, ನನಗಾಕತ್ತನಿ. ನೀ ಏನು ನಾಳ್ಕೊಂತ ಬಂದೆ ನನ್ನರಂಗ ಗಾಬ್ರಿ ಆಗಕತ್ತಂತಿಯಲ್ಲ. ಖುಷಿ ವಿಚಾರ ಬೇವ. ನನಗೆ ಕೆಲಸ ಸಿಕ್ತು, ಇವತ್ತು ಇಂಟರ್ವ್ಯೂ ಹೋಗಿದ್ನಲ್ಲ, ಪಾಸ್ ಆತ್ ಬೇವ. ನಂಗೆ ಸೆಲೆಕ್ಟೆಡ್ ಅಂತೇಳಿ ಮೇಲ್ ಕಳ್ಸಾರ ಅವ್ರು. ಪಾಸ್ ಆತ್ ಬೇವ ನನ್ನ ಇಂಟರ್ವ್ಯೂ ಇವತ್ತು. ಏನ ಪಾಸ್ ಆತ? ಪಾಸ್ ಆತ, ನನಗೆ ಕೆಲಸ ಸಿಕ್ತು ಬೇವ. ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತನೆ. ಮೊದ್ಲೆ ನಿನಗ ಹೇಳ್ಬೇಕಂತೇಳಿ ಓಡ್ ಬಂದಿನ ಅಲ್ಲಿಂತ್ರ. ಜಗ್ಗ ಖುಷಿ ಆಗತ್ತದ ಬೇ. ನಾ ಪಾಸ್ ಆದೆ, ನಾ ಸೆಲೆಕ್ಟ್ ಆದೆ. ಎಂತ ಚಲೋ ಸುದ್ದಿ ತಗೊಂಬಂದೆ. ಕಡೆಗೂ ಪಾಸ್ ಆದಲ್ಲ, ಅಷ್ಟ ಸಾಕವಾ.
ಹ್ಞೂ ಬೇವ ನನಗೆ ನಂಬಕ್ಕಾಗಕತ್ತಿಲ್ಲ ನಾ ಸೆಲೆಕ್ಟ್ ಆಗೇನಂತಂದ್ರೆ ಎಷ್ಟು ಖುಷಿ ಆಗತ್ತದ ಗೊತ್ತ ನವಿ ಜಗ್ಗ ಖುಷಿ ಆಗಕತ್ತದ ನನಗೆ. ಇವ ಚಲೋ ಆತ್ ಬಿಡ ಇವ ನನಗೂ ಭಾಳ ಖುಷಿ ಆಗಕತ್ತವ. ನಿಮ್ಮ ಅಪ್ಪ ಕೇಳಿರಂತೂ ಕುಣಿದಾಡ ಬಿಡ್ತಾನೆ ನಡಿ. ಕಲ್ಲವ ಬಾರ ಗಿರ್ಜವ ಚಲೋ ಟೈಮಿಗೆ ಬಂದ್ ನೋಡಿ ನೀನು. ಚಲೋ ಆತ್ ನೀ ಬಂದಿದ್ದ. ಯಾಕ ಕಲ್ಲವ ಏನಾತ? ಏನೇ ತಾಯಿ ಮಗಳು ಇಷ್ಟ ನಗಾಕತ್ತೀರಿ, ಖುಷಿ ಖುಷಿ ಆಗದಿರಿ? ಏನ ಅಂತ ಸಮಾಚಾರ, ಖುಷಿ ಸಮಾಚಾರ ಹೇಳ್ರಿ ನಂಗೂ. ಅಯ್ಯ ಅದಕ್ಕೆ ಕಾಯಕತ್ತಿದ್ನಿ ನಾನು. ನಿನಗೆ ಹೇಳಕ್ ಬರಾಕಿದ್ ನೋಡ್ ನಾ ಈಗ. ನಮ್ ಲಕ್ಷ್ಮಿದು ಪಾಸ್ ಆತಂತ. ಅದ ಇದು ಕೆಲಸ ಸಿಕ್ತಂತಕಿಗೆ. ಅಯ್ಯ ಹೌದು, ಚಲೋ ಆತಲ್ಲ ಲಕ್ಷ್ಮಿ. ಅಯ್ಯೋ ಚಲೋ ಆತ್ವಾ, ಭಾಳ ಖುಷಿ ಆತ್ ನೋಡ್ ನನಗೆ ಇದನ್ನ ಕೇಳಿ. ಭಾರಿ ಖುಷಿ ವಿಚಾರ ಬಿಡ ಇದು. ಅಂತೂ ಇಂತೂ ನಮ್ ಲಕ್ಷ್ಮಿಗೆ ಕೆಲಸ ಸಿಗ್ತವ ನೋಡ್. ಮೊನ್ನೆ ಬೇಜಾರ್ ಮಾಡ್ಕೊಂಡು ಕುಂತಿದ್ವ ನನ್ನ ಕೈಲಿ ಏನು ಆಗುದಿಲ್ಲ ಅಂತೇಳಿ. ಇವತ್ ನೋಡು ಎಷ್ಟು ಖುಷಿ ಅದಿ. ಹ್ಞೂ ನಾಗಿರ್ಜ ಆಂಟಿ, ನಂಗೂ ಹಂಗ ಅನ್ಸಾಕತ್ತತಿ. ಮೊನ್ನೆ ನೀವು ಹೇಳಿದ್ದ ಮಾತು ಭಾಳ ಚಲೋ ಐತಂಟಿ. ಅದನ್ನ ಕೇಳಿ ನಂಗೆ ಅವತ್ತು ಭಾಳ ಸಮಾಧಾನ ಆಗಿತ್ತು. ಇವತ್ತು ನೋಡು ಕೆಲಸ ಸಿಕ್ಕ ಬಿಡ್ತು ನನಗೆ. ಚಲೋ ಆತ್ವಾ, ಈ ಸುದ್ದಿ ಕೇಳಿ ನನಗಂತೂ ಭಾಳ ಖುಷಿ ಆತ್ವಾ. ಕರೆಗೂ ಲಕ್ಷ್ಮಿ ಚಲೋ ಆತ್ವಾ ನಿನ್ನ ಕೆಲಸ ಸಿಕ್ಕಿದ್ದ. ಯಾವಾಗಿಂದ ಹೋಗುದು? ಈಗ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಹೋಗುದಂಟಿ. 1ನೇ ತಾರೀಕಿಗೆ ಜಾಯ್ನಿಂಗ್ ಕೊಟ್ಟಾರ, ಅವತ್ತ ಹೋಗಿ ಜಾಯ್ನ್ ಆಗೋದು. ಹೌದನ? ಚಲೋ ಆತ್ ಬಿಡು. ಇನ್ನೊಂದು 4-5 ದಿನ ಹಂಗಾರ 1ನೇ ತಾರೀಕು ಬಂದ ಬಿಡ್ತಲ್ಲ. ಚಲೋ ಆತ್ವಾ, ಭಾಳ ಖುಷಿ ಆತ್ ನೋಡು. ಹ್ಞೂ ಆಂಟಿ, ಈಗ ಸ್ಟಾರ್ಟಿಂಗ್ 15,000 ಕೊಡ್ತೇನಂದಾರ. ಆಮೇಲೆ ಕೆಲಸದ ಎಕ್ಸ್ಪೀರಿಯನ್ಸ್ ಆದಂಗೆ ಏರಿಸ್ತಾರ. ಹೌದನ? ಚಲೋ ಆತ್ ಬಿಡವ. 18,000 ಅಂದ್ರೇನು ಅದೇನು ಕಡಿಮೆ ಅಲ್ಲ. ಹೋಗ್ಬಿಡು, 1ನೇ ತಾರೀಕಿಂತ ಹೋಗುದಲ್ಲ ಹೋಗ. ಹಂಗೆ ಕೆಲಸ ಚಲೋ ಮಾಡ್ಕೊಂತ ಹೋದ್ರೆ ಹೆಚ್ಚಿಗೆ ಆಗೇ ಆಕತ್ ಪಗಾರೇನು. ಹ್ಞೂ ಆಂಟಿ, ಫಸ್ಟ್ ಜಾಬ್ ಮತ್ತು ಅಷ್ಟು ಕೊಡೋದ ಹೇಳು. ಈಗೇನು ಕಡಿಮೆನ ಕೊಡ್ತಾರೆ ಎಲ್ಲ ಕಡೆನೂ. ಇವ್ರ 18 ಅಂದ್ರೆ ಅದಕ್ಕೆ ನಾನು ಒಪ್ಕೊಂಡೆ. ಮತ್ತು ಹಂಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಹೆಚ್ಚಿಗೆ ಹಾಕ್ಕೊಂತ ಹೋಗ್ಯತ್ ಪಗಾರ. ಹೌದು. ಹೆಚ್ಚಿಗೆ ದಿನ ಕೆಲಸ ಮಾಡ್ದಂಗೆ ಹೆಚ್ಚಿಗೆ ಆಕತ್ ತಗೋ. ಚಲೋ ಆತವ. ಮತ್ತು ಪಾರ್ಟಿಯಲ್ಲಿ ನಮಗಂತೂ ಪಾರ್ಟಿ ಬೇಕವ. ಕೆಲಸ ಸಿಕ್ಕಿದ ಖುಷಿಗೆ ಕೊಡಬೇಕ ನೀ ಪಾರ್ಟಿ ನಮಗೆ. ಕೊಡಿಸ್ತೇನಂಟಿ, ಆದ್ರೆ ಈಗಲ್ಲ. ಸ್ಯಾಲ್ರಿ ಬಂದ್ಮೇಲೆ ಕೊಡಿಸ್ತೇನಂತೆ. ಈಗ ಕೊಡ್ಸಾಕ್ ನನ್ನಂತೆ ಕ್ರೋಕಿಲ್ಲ. ಈಗ ಮತ್ತೆ ಅವನ ಕಡೆ ಅಪ್ಪನ ಕಡೆ ಇಸ್ಕೊಂಡು ಕೊಡಿಸ್ಬೇಕು. ಅದು ಬೇಡ, ನನಗೆ ಕೆಲಸಕ್ಕೆತ್ತಲ್ಲ ನಂದು ಸ್ಯಾಲ್ರಿ ಬರಲಿ, ಅವಾಗೆಲ್ಲ ಕೊಡಿಸ್ತೇನಂತ ನಿಮಗೆ ಪಾರ್ಟಿ. ಇದಕ್ಕೆ ನೋಡುವ ಲಕ್ಷ್ಮಿ, ನನಗಿಷ್ಟ ಆಗುದು ನೀನು. ಅವು ಅಪ್ಪನ ಕಡೆ ಇಸ್ಕೊಂಡು ಮಜಾ ಮಾಡಾರ ರಗಡ್ ಬಂದಿರ್ತಾರ. ನೀ ನೋಡು ನಾನು ದುಡಿದು ಕೊಡಿಸ್ಬೇಕಂತಿ. ಅಥವಾ ನಿನಗೆ ಯಾವಾಗ ಬರ್ತತಲ್ಲ ಪಗಾರ ಅವತ್ತ ಕೊಡಸ್ ನಮಗೆ. ಅಲ್ಲೇ ಲಕ್ಷ್ಮಿ, ಮುಂಜಾನಾಗ ನೀ ಹೋಗು ಮುಂದೆ ನಿಮ್ಮ ಅಪ್ಪ ರೊಕ್ಕ ಕೊಟ್ಟಿದ್ದಿಲ್ಲನ? ಅದ್ರಾಗ ಒಂದಿಟ್ಟು ಪೇಡೇರ ಏನಾರ ತರಬೇಕಿಲ್ಲ, ಒಂದಿಟ್ಟು ಏನಾರ ಸ್ವೀಟ್. ಹಂಗ ಬಂದಿವ ನೀ ಕೆಲಸ ಸಿಕ್ಕತ್ತಂತೇಳಿ ಎಲ್ಲಾರ್ಗಿ ಕೊಟ್ಟ ಹೇಳಾಕ್ ಬರ್ತಿತ್ತಂಗಾರ. ಒಂದಿಟ್ಟು ಪೇಡೆ ತರಬಾರ್ದನ, ಧಾರವಾಡ ಪೇಡೆ. ಇವ ಇಲ್ಲಿ ಬೇ, ನಾನು ಅದನ್ನ ಬಳಸೇ ಇಲ್ಲ. ಅಪ್ಪ 200 ರೂಪಾಯಿ ಕೊಟ್ಟಿದ್ದ. ಇನ್ನು ಬಳಸಿರಷ್ಟು ಖರ್ಚಾಗ್ಬಿಡ್ತಂತೇಳಿ ನನ್ನ ಕಡೆ ಒಂದು 50 ರೂಪಾಯಿ ಇತ್ತ, ಅದನ್ನ ಬಳಸಿದ್ ನಾನು. 200 ನೋಟು ಹಂಗೆ ಇಟ್ಕೊಂಡ್ ಬೇ ನಾನು. ಹೊಳ್ ಕೊಟ್ರ ತಪ್ಪಗಂತೇಳಿ. ಇವ್ವ ನಾವಲ್ಲೇ ನಿಮ್ಮ ಅಪ್ಪ ಕೊಟ್ಟಿದ್ ರೊಕ್ಕ ಹೊಳ್ಳಿ ಅವ್ನು ಕೊಡಾಕ ನೀನು? 200 ರೂಪಾಯಿ ಕೊಟ್ಟಾನ, ಅದ್ರಾಗ ಬರ್ತಿತ್ತಿಲ್ಲ ಪೇಡೆ. ತಗೊಂಡ್ ಬರ್ಬಾರ್ದ? ಕೆಲಸ ಸಿಕ್ಕತ್ತಂತೇಳಿ ಕೊಡಾಕ್ ಬರ್ತಿತ್ತು ಎಲ್ಲಾರ್ಗಿ. ಮನೆಯವ್ರಿಗಾರ ಕೊಡ್ತಿದ್ದಿವ. 200 ರೂಪಾಯಿ ಹಂಗ ತಂದಿಯ? ಏನು ಜಿಪ್ಪುನದಿವ? ಅಪ್ಪಗ ತಕ್ಕ ಮಗಳು ನೋಡಿ ನೀನು. ಕೊಡುದ ಅವು ಕೊಡ್ಲೇ ಬೇಡ ಅಂತೇಳಿ 200 ರೂಪಾಯಿ ಕೊಟ್ಟಾನ ನಿನಗೆ. ಅದನ್ನು ನೀ ಹೊಳೆ ತಗೊಂಬಂದು ಮತ್ತೆ ಹೊಳ್ಳಿ ನಿಮ್ಮ ಅಪ್ಪ ಕೊಡಾಕೆ. ಚಲೋ ಅದಿರುವ ಅಪ್ಪ ಮಗಳು. ಇವ ಕೊಡ್ಲೇ ಬೇಡ ಅಂತ ಕೊಟ್ಟಿಲ್ ಬೇವ, ಕೊಡ್ಬೇಕಂತಾನ ಕೊಟ್ಟಾನ. ನನಗೆಂದರ ಇಲ್ಲಂದ ನನ್ ಬೇವ. ಅವ್ನ ಕಡೆ ಇಲ್ಲಿಗೂ ಹೆಂಗಾರ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾನ ನನಗೆ ರೊಕ್ಕ. ಪಾಪ ಕೊಟ್ಟಾನಂತೇಳಿ ಹಂಗ ಬಳಸ್ಬಿಡುದನ. ಅವ್ನ ಕಡೆ ಎಲ್ಲಿಂದ ಬರ್ಬೇಕು ಬೇ? ಹೊಲ್ದಾಗಿಂದ ಮಾಲ್ ಬಂದಾಗ ಬರ್ತೈತೆ ಅವ್ನ ಕಡೆನು. ನಾನು ಇಂಟ್ರ್ಯೂ ಹೊಂಟೇನಿ, ಏನಾರ ಖರ್ಚಿರ್ತೈತೆ ಅಂತ ಹೇಳಿ ಕೊಟ್ಟಾನ 200 ರೂಪಾಯಿ. ನಂದೇನಲ್ಲಿ ಖರ್ಚಾಗ್ಲಿಲ್ಲ ಬೇ. ನನ್ನ ಕಡೆ ನಂದು 50 ರೂಪಾಯಿ ಇತ್ತಲ್ಲ, ಮನೆ ಕೊಟ್ಟಿದ್ದೆ ನೀನು. ಅದನ್ನ ಐತಾ ಮತ್ತೆ ಇನ್ನು 200 ಎಲ್ಲಿ ಬಳಸ್ಲಿ ಬಿಡು ಅಂತೇಳಿ ಅದು 50 ರೂಪಾಯಿ ಬಳಸೀನಿ ನಾನು. ಈಗ ಅವಂಗ ಕೊಟ್ಟರೆ ಹೊಳ್ಳೆ ಮತ್ತೆ ನಮಗೆ ಎದಕ್ಕಾರ ಬಂದಾಗ ಇದು ಬೇಕಾದಾಗ ಕೊಡುದಿಲ್ಲ ಅನ್ಬೇವ. ಅಲ್ಬೇ ಅಪ್ಪಗೆ ಯಾರು ಕೊಡ್ಬೇಕು ಬೇ? ಪಾಪ ಅವ ದುಡಿಬೇಕು, ಅವ ಖರ್ಚು ಮಾಡ್ಬೇಕು, ನಮಗೂ ಕೊಡ್ಬೇಕು ಎಲ್ಲರಿಗೂ. ಮತ್ತೆ 200 ರೂಪಾಯಿ ಇದ್ರೆ ಅವಂಗ ಎದಕ್ಕಾರ ಬರ್ತತದು. ಹೌದು ಬಿಡ್ವಾ, ಅಪ್ಪಗ ತಕ್ಕ ಮಗಳದಿ. ಅಪ್ಪ ಮಗಳು ಒಂದ ಪಾಟಿ ನೀವು ಯಾವಾಗಿದ್ರು. ಅಲ್ಲ ಒಂದಿಟ್ಟು ಪೇಡೆಯರ ತಂದು ಹೇಳಾರನ್ನ ಕೆಲಸ ಸಿಕ್ಕತ್ತಂತೇಳಿ ರೊಕ್ಕದಾವ ಹಂತೇಕ ತಗೊಂಬರ್ಬೇಕಿಲ್ಲೋ. ಹಂಗ ಬಂದಿವ. ಈಗ ನಿಂಗೆ ಪೇಡೆ ಇಲ್ಲೋ ಬೇ? ಕೊಡಿಸ್ತಾನಂತ ತಗೋ ನಾನು. ನಂದು ಪಗಾರ ಬರ್ತೈತಲ್ಲ ಮುಂದಿನ ತಿಂಗಳು, ಅವಾಗ ನಿನಗೆ ಪೇಡೆ ಒಂದು ಬಾಕ್ಸ್ ತಂದು ಕೊಡ್ತಾನಂತ. ಅವಾಗ ತಿನ್ನಂತೆ. ಈಗ ಅಪ್ಪನ ರೊಕ್ಕಕ್ಕೆ ಬ್ಯಾಡ ಬೇ. ಪಾಪ ಅವಂಗೆ ಎದಕ್ಕಾರ ಬರ್ತಾವ ಮತ್ತು ರೊಕ್ಕ. ನೋಡಕಲ್ಲವ ಎಷ್ಟು ಶಾನೆ ಅದಾಳ ನಿನ್ನ ಮಗಳು. 1 ರೂಪಾಯಿ ಖರ್ಚು ಮಾಡೋದಿಲ್ಲ. ಅದಕ್ಕಿದು ಖಾಲಿ ಪಿಲಿ ಅಂತೇಳಿ ಏನಾರ ಖರ್ಚಿದ್ರಷ್ಟ ಮಾಡ್ತಾಳೆ. ಇದ್ರೆ ಇಂಥ ಮಗಳು ಇರ್ಬೇಕವಾ. ಅಪ್ಪನ ಕಷ್ಟ ನೋಡಿ ಎಷ್ಟು ಚಂದ ಅರ್ಥ ಮಾಡ್ಕೊಂಡಾಳಕಿ. ಹಿಂಗೆ ಇರ್ಬೇಕವಾ ಮಕ್ಳಂದ್ರೆ. ಏನಾತು ಹಿಂಗ್ಯಾಕೆ ಸೇರಿರಿ ಎಲ್ಲಾರು? ಬಂದು ನಿನಗ ವೇಟ್ ಮಾಡಕತ್ತಿದ್ ನೋಡ್ ನಾನು, ಯಾವಾಗ ಬರ್ತಾನ ಮನಿಗೆ ಅಂತೇಳಿ. ಯಾಕವಾ ಏನಾತ? ಹೌದು, ಹಿಂಗ್ಯಾಕೆ ಸೇರಿರಿ ನೀವೆಲ್ಲಾರು? ಏನಾತು? ಅಟ್ರು ಯಾಕೆ ಕೂಡಿ ನಿಂತು ಮಾತಾಡಕತ್ತೀರಿ? ಈಗ ಗಾಬ್ರಿ ಆಗ್ಬೇಡ ತಡ್ರಿ. ಏನನ್ನೋದು ಕೇಳ್ರಿ, ಹಂಗ್ಯಾಕೆ ಮಾಡ್ತೀರಿ? ಯಾರಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.